और फिर से यहाँ पर न जाने कितनी रात ಬಾಕಿ ಥಿ. ಅಲ್ಲೇ ಮಲ್ಕೊಂಡ್ರಲ್ಲೇ ವಿಚಾರ ಇದೆ ಎಲ್ಲನೂ ಎಲ್ಲಿ ಸುಜನ್ ನಿರ್ವಹಿಸ್ಕೊಂಡು ಹೋಗ್ತಿದ್ದ ಅಂದರೆ ಆ ಕಟ್ಟಿ ಮೇಲೆ ಮಲ್ಕೊಂಡು ಹೊರಗಡೆನೇ ಮಲ್ಕೊಂಡಿದ್ದ. ರಾತ್ರಿ ಆಗಿತ್ತು, ಬಹಳ ಸ್ವಲ್ಪ ರಾತ್ರಿ ಅಂತ ಕರಿತೀವಿ, 12 ಗಂಟೆ ಆಗಿತ್ತು. ಅಲ್ಲೇ ತನಕ ಇದನ್ನೇ ವಿಚಾರ ಮಾಡಿದ್ದ. ಅದಕ್ಕಾಗಿ ಮುಂದೆ ಏನು ಬರುತ್ತೆ ಅಂದ್ರೆ ನ ಜಾನೆ ಕಿತ್ನೆ ರಾತ್ ಬಾಕಿ ಐತಿ, ಇನ್ನೂ ಸೂರ್ಯೋದಯ ಆಗಬೇಕಾಗಿತ್ತು ಅಂತಂದರೆ ಸಮಯ ಎಷ್ಟು ಆಗಿದೆ ಅನ್ನುವಂಥದ್ದು ಕಲ್ಪನೆ ಇರಲಿಲ್ಲ. ಯಾಕಂದ್ರೆ ಅವನ ಹತ್ರ ಗಡಿಯಾರ ಇರಲಿಲ್ಲ, ಸಮಯ ನೋಡಲಿಕ್ಕೆ ಯಾವ ಸಾಧನೆಗಳು ಇರಲಿಲ್ಲ. ಸುಜಾನ್ ने उठाकर घाट से बैलों का चार काटता शुरू किया. ಸುಜಾನ ಎದ್ದವನೇ ತಕ್ಷಣ ಏನು ಮಾಡ್ದ ಅಂತಂದರೆ ತನ್ನ ಎತ್ತುಗಳು ಅನ್ನುವಂಥವೇನದವಲ್ಲ ಅವುಗಳನ್ನು ತಗೊಂಡು ಎಲ್ಲಿಗೆ ಹೋಗ್ತಾನಪ್ಪ ಅಂತಂದರೆ ತನ್ನ ಒಂದು ಜಮೀನಕ್ಕೆ. ಸಾರಾ ಗಾಂವ್ ಸೋತಾ ಥಾ ಪರ್ ಸುಜಾನ್ ಕರ್ವಟಿ ಕಾಟ್ ರಹೇ ಥೇ. ಇಡೀ ಊರಾಗ ಎಲ್ಲರೂ ಇನ್ನೂ ಮನ್ಕೊಂಡಿದ್ರೆ, ಯಾಕಂದರೆ ಮಿಡ್ ನೈಟ್ ಆಗಿದೆ, ರಾತ್ರಿ 12 ಗಂಟೆ ಅಥವಾ 1 ಗಂಟೆ 2 ಗಂಟೆ ಆಗಿರ್ಬೋದು. ಆ ಸಂದರ್ಭದಾಗ ಅಲ್ಲಾರು ಇರ್ಬೇಕು, ಊರ ಎಚ್ಚರ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲಲ್ಲ. ಯಾಕಂದ್ರೆ ರಾತ್ರಿ ಭಾಳ ಇತ್ತು ಅಂತಂದರೆ ಎಲ್ಲರೂ ಮನ್ಕೊಂಡು ಬಿಟ್ಟಿರ್ತಾರೆ. ಆ ರೀತಿಯಾಗಿ ಆ ಇಡೀ ಊರು ಅನ್ನುವಂಥದ್ದೇನಿತ್ತಲ್ಲ ಸಂಪೂರ್ಣವಾಗಿ ನಿದ್ರಾವಸ್ಥೆಯಲ್ಲಿ ಇದ್ದರು ಅಂತ ಹೇಳ್ಬೋದು. ಅಂಥ ಸಂದರ್ಭದಲ್ಲಿ ಸುಜಾನ್ ಏನು ಮಾಡ್ತಾನೆ ಅಂತಂದರೆ ತನ್ನ ತೋಟಕ್ಕೆ ಹೋಗ್ತಾ ಇದ್ದಾನೆ. ತೋಟಕ್ಕೆ ಹೋದವರು ಏನು ಮಾಡ್ತಾರಲ್ಲಿ ಅಂತಂದರೆ ಇತನಾ ಶ್ರಮ ಉನ್ನೋನೆ ಅಪ್ನೆ ಜೀವನ್ ಮೇ ಕಭಿ ನ ಕಿಯಾ ಥಾ. ಇಷ್ಟು ಹೊಲಕ್ಕೆ ಹೋಗಿ ಅವನ ಒಂದು ಏನು ಲಾಂಗ್ ಲೈಫ್ ಅಂತ ಏನು ಬರುತ್ತಲ್ಲ, ಆ ಜೀವನದುದ್ದಕ್ಕೂ ಏನೋ ಹಂತ ಬರುತ್ತೆ ನೋಡಿ. ಅಲ್ಲಿದಿಂದ ಇಲ್ಲಿ ತನಕ ಥಿಂಕ್ ಮಾಡಿಕೊಂಡಾಗ ಇಷ್ಟೊಂದು ಶ್ರಮ ವಹಿಸಿ ಸುಜಾನನು ಒಂದು ದಿನನೂ ದುಡಿದಿರಲಿಲ್ಲ. ಅಷ್ಟೊಂದು ಬೆವರು ಸುರಿಸಿ ಶ್ರಮ ವಹಿಸಿಕೊಂಡು ಅಂಥ ಒಂದು ಮಿಡ್ ನೈಟಕ್ಕೆ ಹೊಲಕ್ಕೆ ಹೋಗಿ ತೋಟಕ್ಕೆ ಹೋಗಿ ಏನು ಮಾಡ್ತಾನಪ್ಪ ಅಂದ್ರೆ ಒಂದೇ ಸವನೆ ನೀರು, ಒಂದು ಹನಿ ನೀರು ಕುಡಿಯದೆ ತೋಟದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾನವ ಸುಜಾನ, ಅಥವಾ ದುಡ್ಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾನಂತ. जब से उन्होंने काम करना छोड़ा था बराबर 4 किले हाय हाय पड़ी रहती थी. ಯಾವಾಗ ಅವನ ಈ ಕೆಲಸ ಮಾಡೋದು ಬಿಟ್ಟಿದ್ದ ನೋಡಿ, ಅವಾಗಿನಿಂದ ಏನಾಗಿತ್ತು ಅಂತಂದರೆ ಆ ಬರೀ ದೇವರ ಧ್ಯಾನವನ್ನು ಮಾಡೋದು, ಪೂಜೆ ಮಾಡೋದು, ಪಠನೆ ಮಾಡೋದು. 4 ಗಂಟೆಗೆ ಎದ್ದ ನಂತರ ಇವನ್ನ ಏನು ಮಾಡ್ತಿದ್ದಪ್ಪ ಅಂದ್ರೆ ಅವುಗಳನ್ನು ಮಾಡ್ಕೊತಿದ್ದ. ಎಲ್ಲರೂ ಒಂದು ರೀತಿಯಿಂದ ಅದನ್ನು ಮರೆತು ಬಿಟ್ಟಂಗೆ ಆಗಿತ್ತು ಅಂತ ಹೇಳ್ಬೋದು. ಅಂದರೆ ಎಷ್ಟು ದಿನ ಆ ದೇವರನ್ನು ಒಲಿಸ್ಕೊಳ್ಳೋಕ್ಕೆ, ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಎಷ್ಟೊಂದು ತ್ರಾಸನ್ನು ಪಡ್ಕೊಂಡಿದ್ದ, ಅದರ 2ರಷ್ಟು ಇವತ್ತಿನ ದಿವಸ ತನ್ನ ತೋಟದಲ್ಲಿ ಅವನ ಕೆಲಸ ಮಾಡಲಿಕ್ಕೆ ಮನಸ್ಸು ಅನ್ನುವಂಥದ್ದು ತೊಡಗಿಸಿಕೊಂಡ ಅಂತ. शंकर भी काटता था, बोला भी काटता था, पर ಚಾರ ಪೂರ ನ ಪಡ್ತಾ ಥಾ. ಅಲ್ಲಿ ಹಿಂದೆ ಅವನು ತಾನು ಭಗವಾನನ್ನು ಒಲಿಸ್ಕೊಳ್ಳೋಗೋಸ್ಕರ, ಆ ದೇವರ ಸ್ಮರಣೆ ಮಾಡಿಕೊಳ್ಳೋಗೋಸ್ಕರವಾಗಿ ಮನೆ ಬಿಟ್ಟು ಎಷ್ಟು ದಿವಸ ಹೋಗಿದ್ದ ನೋಡು. ಅಲ್ಲಿ ಬುಲಾನೂ ಕೆಲಸ ಮಾಡಿದ್ದ, ಅವರು ಇನ್ನೊಬ್ಬ ಮಗ ಶಂಕರನೂ ಕೆಲಸ ಮಾಡಿದ್ದ. ಇವರು 2 ಮಕ್ಕಳಲ್ಲ. ಯಾರಿಗೆ ಅಂತಂದರೆ ಇಲ್ಲಿ ಸುಜಾನನಿಗೆ 2 ಮಕ್ಕಳು, ಒಬ್ಬರು ಬುಲಾ ಅನ್ನುವಂಥವ, ಇನ್ನೊಬ್ಬ ಶಂಕರ್ ಅಂತಕ್ಕಂಥ. ಹೌದಲ್ಲ, ಇವರು ಇಬ್ಬರು ಎಷ್ಟು ದುಡಿದಿದ್ರು ಅದು ಪೂರ್ತಿಯಾಗಿ ಇನ್ನೂ ಕೆಲಸನೇ ಮುಗಿತಿಲ್ಲ. ಯಾಕಂದರೆ ಸುಮ್ಮನೆ ಅವರು ಅಷ್ಟಕ್ಕಷ್ಟೇ ಮಾಡ್ಕೊಂಡ್ರೆ ಮನೆಗೆ ಬಂದುಬಿಡೋರು. ಬಟ್ ಅವರು ಇಬ್ಬರು ಕೂಡಿ ಮಾಡಿರತಕ್ಕಂಥ ಕೆಲಸ ಇವು ಒಬ್ಬನೇ ಮಾಡಿ ಮುಗಿಸ್ಬೇಕು ಅನ್ನುವಂಥ ಆತ್ಮಸ್ಥೈರ್ಯ ಯಾರಲ್ಲಿತ್ತು ಅಂತಂದರೆ, ಮಾಡ್ತೀನಿ ಅನ್ನುವಂಥ ಒಂದು ತಾಕತ್ತು ಯಾರಲ್ಲಿತ್ತು ಅಂತಂದರೆ ಸುಜಾನನಲ್ಲಿತ್ತು ಅಂತ. ಬುಲಾ ಎಷ್ಟು ಕೆಲಸ ಮಾಡಿದ್ದ, ಶಂಕರ್ ಎಷ್ಟು ಕೆಲಸ ಮಾಡಿದ್ದ, ಅವರು 2ರಷ್ಟು ಕೆಲಸ ನಾವು ಒಬ್ಬನೇ ಮಾಡಿ ತೋರಿಸ್ತೀನಿ ಅನ್ನುವಂಥ ಒಂದು ಛಲ ಸುಜಾನ್ನಲ್ಲಿ ಇತ್ತು ಅಂತ ಹೇಳ್ತಾ ಇದ್ದಾನೆ. आज वह इन लौंडों को दिखा देंगे 4 कैसे काटना चाहिए. ಇವತ್ತು ನೋಡ್ಕೊಳ್ಳೋಣ, ಆ ಮಕ್ಕಳೇನದಾವಲ್ಲ, ಹುಡುಗರೇನದಾವಲ್ಲ, ಅವರು ಇವತ್ತು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ, ನಾನು ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು. ಉನ್ಕೆ ಸಾಮನೆ ಕಟಿಯಾ ಕಾ ಪಹಾಡ್ ಖಡಾ ಹೋ ಗಯಾ और टुकड़े कितने महीने और सुड़ौलो थे मानो सांचे में डाले गए हों ಅಂತ. ಹಾಗಾದರೆ ಇವತ್ತು ಅದಕ್ಕೊಂದು ವಿಚಾರ ಮಾಡಿಕೊಂಡೇ ಬಿಡೋಣ. ಏನು ಅಂತಂದರೆ, ಅವರು ಇಲ್ಲಿರುವಂಥ ಸಲಿಗೆಯಾಗಲಿ, ಗುದ್ದಲಿಗಳಾಗಲಿ, ಅಥವಾ ಅಲ್ಲೆಲ್ಲ ಒಂದು ಒಕ್ಕಲ್ತನ ಮಾಡಲಿಕ್ಕೆ ಏನು ವಸ್ತುಗಳು ಬೇಕು ಅವೆಲ್ಲ ವಸ್ತುಗಳನ್ನು ತೊಗೊಂಡು ಅವರು ಎಷ್ಟು ದಿನ ಕೆಲಸ ಮಾಡ್ತಾರೆ. ಬಟ್ ಅದನ್ನೇ ಸಾಮಾನುಗಳನ್ನು ತಗೊಂಡು ನಾನು ಇವತ್ತು ಎಷ್ಟು ಕೆಲಸವನ್ನು ಮಾಡ್ತಾಯಿದ್ದೀನಿ, ಇವತ್ತಿನ ದಿವಸ ಪರೀಕ್ಷೆ ಮಾಡೇ ಬಿಡೋಣ ಅನ್ನುವಂಥ ಲೆಕ್ಕಕ್ಕೆ ಸುಜಾನ ಬಂದಿದ್ದ. ಮೂಹ ಅಂದೇರ ಬುಲಾಕಿ ಉಠಾತೋ ಕಟಿಯಾ ಕಾ ಡೇರ್ ದೇಕ್ಕರ್ ದಂಗ್ ರಹ ಗಯಿ. ಇದು ಹೊತ್ತು ಹೊಂಡೋದ್ರೊಳಗಾಗಿ, ಸೂರ್ಯ ಆಗುವುದರೊಳಗಾಗಿ ಆ ಸುಜಾನ ಏನು ಮಾಡಿದ್ದ ಅಂತಂದರೆ ಸಂಪೂರ್ಣವಾಗಿ ತೋಟದಲ್ಲಿ ಏನು ಕೆಲಸ ಮಾಡಬೇಕಾಗಿತ್ತು ಹೊತ್ತು ಹೊಂಡದಾಗ ಮಾಡೇ ಬಿಟ್ಟಿದ್ದ.
ಇದನ್ನು ಆ ಮನೆಯಲ್ಲಿ ತನ್ನ ಧರ್ಮ ಪತ್ನಿ ಬುಲಾಕಿ ಏನದಳಲ್ಲ ಬಾಗಿಲ ಬಳಿ ಬಂದು ನಿಂತ್ಕೊಂಡು ನೋಡಿದ ತಕ್ಷಣವೇ ಗಾಬರಿ ಆದ್ಲಕ್ಕಿ. ಇದೆಲ್ಲ ಯಾರು ಮಾಡಿದ್ದು, ರಾತ್ರಿ ಇಷ್ಟೆಲ್ಲನೂ ಯಾರು ವರ್ಕ್ ಮಾಡಿದ್ದು, ಯಾರು ಕೆಲಸ ಮಾಡಿದ್ದು ಅನ್ನುವಂಥ ರೀತಿಯಲ್ಲಿ ಏನು ಮಾತಾಡಬೇಕು ಅನ್ನುವಂಥದ್ದೇ ಬುಲಾಕಿಗೆ ಗೊತ್ತಾಗಲಿಲ್ಲ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಅಲ್ಲಿ ಕೆಲಸ ಅನ್ನುವಂಥದ್ದು ಸುಜಾನ ಮಾಡಿದ್ದ ಅಂತ. ಬೋಲಿ ಕ್ಯಾ ಬೋಲಾ ಆಜ್ ರಾತ್ ಪರ್ ಕಟಿಯ ಹಿ ಕಾಡ್ತಾ ರಹ ಗಯ. ಇದು ಎಲ್ಲನೇನು ರಾತ್ರಿ ಬೆಳಗಾನ ಈ ಒಂದು ಕಟ್ ಮಾಡುವಂಥ ಕೆಲಸ ಏನದಲ್ಲ ಅಥವಾ ಭೂಮಿಯನ್ನು ಅಗಿಯುವಂಥ ಕಾರ್ಯ ಏನದಲ್ಲ, ಇದು ಎಲ್ಲನೂ ನೀನೇ ಮಾಡಿದೇನೋ, ರಾತ್ರಿ ಎದ್ದು ನೀಗೆ ಮಾಡಿರ್ಬಹುದೇನೋ, ನಿನ್ನ ಹೊರತು ಇಲ್ಲಿ ಈ ಕೆಲಸವನ್ನು ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ, ನೀನೇ ಮಾಡಿರಬೇಕು ಅಂತ ನಾನು ಕಲ್ಪನೆ ಮಾಡ್ಕೊಂಡಿದ್ದೀನಿ. ಸರಿ, ಹಾಗಾದರೆ ನೀನೇ ಮಾಡಿದೀಯಾ ಅಂತ ಮಗನನ್ನು ಪ್ರಶ್ನೆ ಮಾಡೋದು. ಕಿತ್ನಾ ಕಹಾ ಬೇಟಾ ಜಿ ಸೆ ಜಹಾನ್ ಹೈ ಪರಂ ಮಾನತ ಹಿ ನೈ ರಾತ್ ಕೋ ಸೋಯ ಹಿ ನೈ. ಎಷ್ಟು ಹೈರಾಣ ಆಗಿದೆಯಲ್ಲಪ್ಪ, ಇಷ್ಟೆಲ್ಲ ಕೆಲಸ ರಾತ್ರಿ ಎದ್ದು ನೀನು ಮಾಡಬಾರ್ದು. ಹಾಗೆಲ್ಲ ಮಾಡಿದ್ರೆ ನೀವೆಲ್ಲ ಬೆಳೆಯುವ ಮಕ್ಕಳು, ನಿಮ್ಮೆಲ್ಲ ಜೀವನಕ್ಕೆ ಏನಾಗುತ್ತೆ, ತೊಂದರೆ ಆಗುತ್ತೆ. ರಾತ್ರಿ ಪೂರ್ತಿಯಾಗಿ ಸಂಪೂರ್ಣವಾಗಿ ಮಲ್ಕೊಂಡು ವಿಶ್ರಾಂತಿ ಅನ್ನುವಂಥ ತಗೊಂಡು ನೀನು ಈ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡು ಅಂತ ಅರ್ಥ ಯಾರು ಮಾಡ್ಕೊಂಡಿದ್ರು. ಬುಲಾಕಿ ಅಂದರೆ ತನ್ನ ಮಗನೇ ಮಾಡ್ಯಾನ ಅಂತ ತಿಳ್ಕೊಂಡು ಮಗನನ್ನು ಸಮಾಧಾನ ಮಾಡ್ಲಿಕ್ಕೆ ಹೋಗಿದ್ಲಿ. ಸುಜಾನ್ ಭಗತ್ನೇ ತಾನೇ ಸೆ ಕಹಾ, ಸುಜಾನ್ ಭಗತ್ ಹೇಳ್ತಾ ಇದ್ದಾನೆ ಏರುವಾಗಿರ್ತಕ್ಕಂಥದ್ದನ್ನು, ಎಲ್ಲಿ ವಹ ಸೋತಾ ಹಿ ಕಬ್ ಹೈ ಜಬ್ ದೇಖ್ತಾ ಹೂँ ತಬ್ ಕಾಮ್ ಹಿ ಕರ್ತಾ ರಹತಾ ಹೈ ಐಸೆ ಕಮಾऊं ಸಂಸಾರ ಮೇ ಅವ್ರ ಕೌನ್ ಹೋಗಾ. ಅವ ಅಲ್ಲೇ ಮನ್ಕೊಂಡಿದ್ದ. ಇಷ್ಟೊಂದು ಕೆಲಸ ಮಾಡಬೇಕು ಅಂತಂದರೆ ಈ ಸಂಸಾರದಲ್ಲಿ ಯಾರಿಂದ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನೀನು ಕಲ್ಪನೆ ಮಾಡ್ಕೋಬೇಕಾಗಿತ್ತು. ನಿನ್ನ ಪ್ರೀತಿಯ ಮಗ ಏನದನಲ್ಲ ಅವ ಅಲ್ಲೇ ಮನ್ಕೊಂಡ. ನಾವು ಏನು ಎದ್ದನೂ ಬಂದಿಲ್ಲ, ಏನು ಮಾಡಿಲ್ಲ, ಅವ ಎಲ್ಲಿ ಹೊಚ್ಕೊಂಡು ಮನ್ಕೊಂಡನ, ಅಟ್ಟೆ ಮನ್ಕೊಂಡ. ನಾವು ಒಂದು ಸ್ವಲ್ಪ ಹಿಂಗೆ ಹಣಿ ಕೌದೆ ಮ್ಯಾಗಿಂದ ತೆಗೆದು ಚಾದರ ಮ್ಯಾಗಿಂದ ತೆಗೆದು ಹಿಂಗೆ ಕಣ್ಣು ಬಿಟ್ಟು ಸಹಿತ ನೋಡಿಲ್ಲವ. ಅವನನ್ನು ಹೋಗಿ ನೀನು ಸಮಾಧಾನ ಮಾಡ್ತಿಲ್ಲ. ಇಷ್ಟೆಲ್ಲ ಕೆಲಸ ಯಾರು ಮಾಡಿರಬಹುದು ಅಂತ ನೀನು ಗೆಸ್ ಮಾಡ್ಕೋಬಹುದಾಗಿತ್ತು. ಬಟ್ ನೀನು ಮಾಡ್ಕೊಳ್ಳೋಕ್ಕೆ ಸಾಮರ್ಥ್ಯ ನಿನ್ನ ಹತ್ರನೂ ಇಲ್ಲ ಅಂತ. ಇತ್ನೇ ಮೇ ಬೋಲಾ ಆಂಕೆ ಮಲ್ತಾ ಹುआ ಬಹಾರ್ ನಿಕ್ಲಾ. ಇಷ್ಟು ಅನ್ನೋದ್ರೊಳಗಾಗಿ ಬೋಲಾ ಏನು ಮಾಡೋದಂದ್ರೆ ಅವಾಗ ಆ ತನ್ನ ಹೊಚ್ಕೊಂಡಿರ್ತಕ್ಕಂಥ ಹೊದಿಕೆಯನ್ನು ತೆಗೆದು ಹಿಂಗೆ ಕಣ್ಣು ತಿಕ್ಕು ಅಂತ ಬಂದ ಅವಾಗ ಹೊರಗೆ ಬಂದು ನೋಡ್ತಾನೆ. ಆಡ್ತಾನ ಅವ ಎಲ್ಲಿದ್ದೀನಿ ಅನ್ನೋದೇ ಬುಲಾಗ ಗೊತ್ತಿರಲಿಲ್ಲ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಆ ಒಂದು ಕೆಲಸ ಕಾರ್ಯ ಅನ್ನುವಂಥದ್ದು ಅಲ್ಲಿ ನಡೆದಿತ್ತು. ಅದನ್ನು ಯಾರು ಮಾಡಿದ್ರು ಅಂದರೆ ಸುಜಾನನ ಮುಗಿಸಿದ್ದ. ಉಷಧಿಯ ಡೇರ್ ದೇಖರ್ ಆಶ್ಚರ್ಯ ಹುआ ಮಾಸ್ಯ ಬೋಲ. ಅವನು ನೋಡಿ ಬಂದು ನಿಂತ್ಕೊಂಡು ನೋಡ್ದ, ಎಲ್ಲ ಕಡೆ ಹೊಸನಾಗಿ ಹೋಯಿತು, ವ್ಯವಸ್ಥೆ ಆಗಿಬಿಟ್ಟಿತ್ತು. ಸಂಪೂರ್ಣವಾಗಿ ಜಮೀನಿನಲ್ಲಿ ಏನು ಕೆಲಸ ಮಾಡಬೇಕಾಗಿಲ್ಲ ಅದು ಸಂಪೂರ್ಣವಾಗಿ ಮಾಡಿಬಿಟ್ಟಿತ್ತಲ್ಲ. ಅವನು ಹಿಂಗೆ ಕಣ್ಣು ಉಚ್ಕೊಂಡು ನೋಡ್ದ, ಎಲ್ಲವೂ ಕೆಲಸ ಸಮಾಪ್ತಿಯಾಗಿ ಹೋಗಿತ್ತು. ಅವ್ರಿಗೆ ಹೇಳ್ತಾನೆ, ಅವ್ರ ತಾಯಿಗೆ ಹೇಳ್ತಾನೆ, ತನ್ನ ತಾಯಿಗೆ ಏನಂತ ಹೇಳ್ತಾನೆ ನೋಡ್ಕೊಳ್ಳಿ. ಕ್ಯಾ ಶಂಕರ್ ಆಜ್ ಬಡಿ ರಾತ್ಕೋ ಉಠಾತಾ ಅಮ್ಮ ನಾನಂತೂ ಎದ್ದೇ ಇದು ಕೆಲಸ ಮಾಡಿಲ್ಲ, ನಾನು ಅದನ್ನು ಇದು ಮಾಡ್ಲಿಕ್ಕೆ ಸಾಧ್ಯವೂ ಇಲ್ಲ. ಬಟ್ ಏನಾದರೂ ಶಂಕರ್ ಇದು ಕೆಲಸ ಮಾಡಿರ್ಬೋದೇನೋ ಅನ್ನುವಂಥ ವಿಚಾರವನ್ನು ತನ್ನ ತಾಯಿ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾನೆ. ಬುಲಾಕೆ ವಹ ತೋ ಬಡಾ ಸೋ ರಹಾ ಹೈ ಮೈನೆ ತೋ ಸಮಜಾ ತುಮನೆ ಕಾಟು ಹೋಗಿ. ಇಲ್ಲಪ್ಪ, ಶಂಕರನ ನಂತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ಅಂದ್ಕೊಂಡಿದ್ದು ನಾನು ನೋಡೀನಿ. ನಾನು ಏನು ಕಲ್ಪನೆ ಮಾಡ್ಕೊಂಡಿದ್ದೆ ಅಂದ್ರೆ ಮೋಸ್ಟ್ಲಿಯಾಗಿ ಈ ಒಂದು ಕೆಲಸ, ಈ ಒಂದು ಕಾರ್ಯ ನೀನೇ ಮಾಡಿರಬಹುದೇನೋ ಅನ್ನುವಂಥ ಒಂದು ವಿಚಾರಕ್ಕೆ ನಾನು ಬಂದಿದ್ದೆ. ಅವಾಗ ಬೋಲಾ मैं तो सवेरे उठा ही नहीं पाता, दिन भर चाहे जितना काम कर लो पर रात को मुझसे नहीं उठ जाता. ಮಮ್ಮಿ, ಇದು ನನ್ನ ಕಡೆಯಿಂದ ಸಾಧ್ಯ ಇಲ್ಲ. ನೀನು ರಾತ್ರಿ ಎದ್ದುಕೊಂಡು ಹೋಗಿ ಕೆಲಸ ಮಾಡು ಅಂತ ಏನಾದರೂ ಹೇಳಿದೆ ಅಂತಂದರೆ ಇದನ್ನು ನನಗಿನ್ನ ಹಗಲಾದ ಸೂರ್ಯ ಹೊಂಟ ನಂತರ ಸೂರ್ಯ ಮುಳುಗುವ ತನಕ ಇನ್ನೂ ಬೇಕಾದಷ್ಟು ಕೆಲಸ ಹಚ್ಚಿ ನನಗೆ ಮಾಡುತ್ತೆ. ಬಟ್ ರಾತ್ರಿ ಹೋಗಿ ಮನ್ಕೊಂಡೆ ಅಂದರೆ ಹೊತ್ತು ಹೊಂಡತನನ್ನು ಎಬ್ಸೋರು ನಾವೇನು ಹೇಳೋರಲ್ಲ, ನಾವು ಕೆಲಸ ಮಾಡೋರು ಅಲ್ಲ ಅಂತ ಖಡಾಖಂಡಿತವಾಗಿ ಬುಲಾ ತನ್ನ ತಾಯಿಯ ಮುಂದೆ ತನ್ನ ವಿಚಾರವನ್ನು ಮಂಡನೆ ಮಾಡಿದ. ಅವಾಗ ಬುಲಾಕಿ ತೋ ಕ್ಯಾ ತುಮಾರೆ ದಾದಾನೇ ಕಾಟಿ ಹೇ, ಇದು ಮಾಡಿಲ್ಲಪ್ಪ ಅಂತಂದ್ರೆ ನಿಮ್ಮ ದಾದಾ ಏನಾರೇ ಮಾಡಿರಬಹುದೇನೋ ಇದು ಅಂತ. ಅವಾಗ ಬೋಲಾ ಹಾ ಮಾಲೂಮ್ ತೋ ಹೋತಾ ಹೇ ರಾತ್ ಭರ್ ಸೋಯಾ ನಹಿ. ಹೌದು, ಅವರೇ ಮಾಡಿರಬೇಕು. ರಾತ್ರಿ ಬೆಳಗನೋ ಅವರು ಮನ್ಕೊಂಡಿಲ್ಲ, ಯಾವುದೋ ಒಂದು ವಿಚಾರವನ್ನು ಮಾಡ್ತಾಯಿದ್ರು. ಹಾಗಾದರೆ ಯಾವುದೋ ಒಂದು ವಿಚಾರವನ್ನು ಮಾಡ್ತಾಯಿದ್ರು ಅಂದರೆ ಮೋಸ್ಟ್ಲಿಯಾಗಿ ಈ ಒಂದು ಕಾರ್ಯವನ್ನು ಮಾಡಿರತಕ್ಕಂಥವರು ಅವರೇ. मुझसे कल बड़ी भूल हुई, अरे वहाँ तो हाल लेकर जा रहे हैं, जाने देने पर उतरा हो गया है क्या.
ಈ ಒಂದು ನೇಗಿಲು ಅನ್ನುವಂಥದ್ದು ಏನದಲ್ಲ, ಈ ಉಳುವಂಥ ಸಾಮಾನ್ಯ ಏನದಲ್ಲ, ಅದನ್ನು ಹೊತ್ಕೊಂಡು ಹೋಗತಕ್ಕಂಥದ್ದು ಮಾತ್ರ ನಾನು ನೋಡ್ಕೊಂಡಿದ್ದೀನಿ ಅನ್ನುವಂಥದ್ದು. ಬುಲಾಕಿ ಕ್ರೋತ್ ಸದಾಕ್ಯ ಹೇ ಅಬ್ ಕಿಸಿಕೆ ಸುನಂಗೆ ತೊಡೇಹಿ ಅಂತ. ಇಷ್ಟು ನೋಡ್ಕೊಂಡು ಹೋಗ್ತೀಯ ಅಂತಂದರೆ ನಿನಗೆ ಒಂದು ಸ್ವಲ್ಪ ಅರ್ಥ ಆಗಲಿಲ್ಲೇನಪ್ಪ, ಗೊತ್ತಾಗಲಿಲ್ಲೇನೋ, ಅಥವಾ ಅದನ್ನು ನಮ್ಮ ತಂದೆ ಈ ರೀತಿಯ ಕೆಲಸ ಮಾಡ್ತಾನೆ ಅನ್ನುವಂಥ ಒಂದು ಕಲ್ಪನೆಗೂ ನೀನು ಬರಲಿಲ್ಲೇನೋ ಅನ್ನುವಂಥ ನಿಟ್ಟಿನಲ್ಲಿ ಅವನ ತಾಯಿ ಹೇಳ್ತಾ ಇದ್ದಾಳೆ, ಶಂಕರ್ ಕೋ ಜಗಾದೋ ಮೈ ಬಿ ಜಲ್ದೇಶೆ ಮೋಹ ಹಾದ್ದೋಕರ ಹಲ್ಲೆ ಜಾಮು. ಶಂಕರನನ್ನು ಎಬ್ಬಿಸು, ನಾನು ಆದಷ್ಟು ಬೇಗನೆ ಮುಖವನ್ನು ತೊಳೆದುಕೊಂಡು ಆ ಒಂದು ಕೆಲಸ ಏನಿದೆಯಲ್ಲ ಅದನ್ನು ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ತಿಳಿಸದ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಮತ್ತು ಮುಂದಿನ ಅವಧಿಯಲ್ಲಿ ನೋಡ್ಕೊಳ್ಳೋಣ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. और 4 में इस तरह जो सारांश है, सुजन के सामने अब एक नई समस्या खड़ी हो गई थी. सुजन का सामने एक समस्या आ गई है, एक प्रॉब्लम इनके पास आ गई है. सुजन भगत ಇವತ್ತು ಹೆಂಗದನಪ್ಪ ಅಂತಂದರೆ, ಅದೇ ಒಂದು ಗಿಡ ಅನ್ನುವಂಥದ್ದು ಮನೆ ಮುಂದಿರುವಂಥ ಗಿಡದ ಒಂದು ಕಟ್ಟಿ ಅಂತ ಏನಿದೆ, ಆ ಕಟ್ಟಿಯ ಮೇಲೆ ಮಲ್ಕೊಂಡಿರ್ತಾನೆ. ಮಲ್ಕೊಂಡು ವಿಚಾರ ಮಾಡ್ತಾನೆ. ಅವನ ಒಂದು ದೃಷ್ಟಿಯಲ್ಲಿ ಏನಾಗಿದೆ ಅಂತಂದರೆ, ಒಂದು ದೊಡ್ಡದಾಗಿರುವಂಥ ಸಮಸ್ಯೆ ಎದುರಾಗಿದೆ. ಆ ಸಮಸ್ಯೆ ಯಾವುದು ಅನ್ನುವಂಥ ನೋಡ್ಕೊಳ್ಳೋಣ. ವಹ ಬಹುತ್ ದಿನೋं से घर की स्वामी था और अब भी ऐसा ही समझता रहा. ಮೊದಲಿನಿಂದಲೂ ಏನು ಅಂತಂದರೆ, ಸುಜಾನ ಏನಂತ ಅರ್ಥ ಮಾಡ್ಕೊಂಡಿದ್ದ, ಈ ಮನೆಯ ಮಾಲೀಕ ನಾನು ಅಂತ ಅರ್ಥ ಮಾಡ್ಕೊಂಡಿದ್ದ. ಬಟ್ ಇವತ್ತು ಹಾಗೆಯೇ ನನ್ನ ಪರಿಸ್ಥಿತಿ ಅನ್ನುವಂಥದ್ದು ಇದೆ ಅಂತ ಇಲ್ಲಿ ಅರ್ಥ ಮಾಡ್ಕೊಂಡಿದ್ದಾನೆ. ಯಾರು ಅಂತಂದರೆ ಸುಜಾನ್. ಬಟ್ ಇವತ್ತು ಆ ತೆರನಾಗಿ ಅವನು ಇಲ್ಲ. ಇವತ್ತು ಆ ರೀತಿಯಾಗಿ ಸುಜಾನನು ಇಲ್ಲ. ಯಾಕೆ ಇಲ್ಲ ಅಂತಂದರೆ, ಅವನು ದುಡಿಯುವಂಥ ವ್ಯಕ್ತಿ ಅಲ್ಲ. ಇವತ್ತು ಆ ಜಡ ಜಗತ್ತು ಅನ್ನುವಂಥದ್ದು ಬಿಟ್ಟು ಚೇತನ ಜಗತ್ತಿಗೆ ಬಂದಾನಲ್ಲ, ಅವನ ಮನಸ್ಸಿನ ಕಲ್ಪನೆ ಅದ, ಈ ಮನೆಯಲ್ಲಿ ಒಳ್ಳೆ ನಾನು ಹೆಂಗೆ ಹೇಳ್ತೀನಿ ಹಂಗನೇ ನಡೀತದ ಅನ್ನುವಂಥ ಕಲ್ಪನೆ ಇತ್ತು. ಇವತ್ತು ಅದು ನಿರಾಶೆ ಆಯಿತು ಅಂತ. ಅದು ತದನಂತರ ಪರಿಸ್ಥಿತಿ में कितना उल्टा फेर हो गया था उसे ಖಬರ್ ನ ಥೀ. ಮನೆಯಲ್ಲಿ ಇಷ್ಟೊಂದು ಬದಲಾವಣೆ ಆಗಿದೆ ಅನ್ನುವಂಥದ್ದು ಅವನಿಗೆ ಇಲ್ಲಿ ತನಕ ಗೊತ್ತೇ ಇರಲಿಲ್ಲ. ಎಲ್ಲನೂ ನಾ ಹೇಳ್ದಂಗೆ ಮನ್ಯಾಗ ನಡೆದದ, ನಾ ಯಾವ ರೀತಿಯಾಗಿ ಆಜ್ಞೆಗಳನ್ನು ಮಾಡ್ತೀನಿ, ಯಾವ ರೀತಿಯಾಗಿ ಈ ಮನೆಯಲ್ಲಿ ನಾನು ಮೊದಲು ನನ್ನ ಅಧಿಕಾರ ಅನ್ನುವಂಥದ್ದಿತ್ತು, ಹಾಗೆಯೇ ಇದೆ ಅನ್ನುವಂಥ ಒಂದು ಭ್ರಮೆಯಲ್ಲಿಯೇ ಸುಜಾನನ ಇದ್ದ ವಿನಃ ಈ ಮನೆಯಲ್ಲಿ ಇಷ್ಟೊಂದು ರೀತಿಯಲ್ಲಿ ಬದಲಾವಣೆ ಆಗಿದೆ ಅನ್ನುವಂಥದ್ದು ಸ್ವಲ್ಪವೂ ಯಾರಿಗೆ ಗೊತ್ತಿರಲಿಲ್ಲ ಅಂತಂದರೆ ಸುಜಾನನಿಗೆ ಗೊತ್ತು ಇರಲಿಲ್ಲ. ಯಾಕಂತಂದರೆ ಅವನು ಮೊದಲಿನ ರೀತಿಯಲ್ಲಿ ಇರಬಹುದು ಅಂತ ಅರ್ಥ ಮಾಡ್ಕೊಂಡಿದ್ದ. ಬಟ್ ಇವತ್ತು ಇವರೆಲ್ಲರೂ ಬದಲಾಗ್ಯಾರಪ್ಪ ಅನ್ನುವಂಥ ವಿಷಯ ಇವತ್ತು ಗೊತ್ತೈತೆ. ಯಾಕಂತಂದರೆ ಮನೆಯ ಮುಂದಿರುವಂಥ ಭಿಕ್ಷುಕನಿಗೆ ಒಂದು ಸ್ವಲ್ಪವೂ ಆ ಒಂದು ಆಹಾರ ನೀಡಲಿಕ್ಕೆ ಅನುಮತಿ ಅನ್ನುವಂಥದ್ದು ಸಹಿತ ಇಲ್ಲಲ್ಲ. ಇವತ್ತು ಅವರನ್ನು ಕೇಳೇ ನಾನು ನೀಡಬೇಕು ಅನ್ನುವಂಥ ಸ್ಟೇಜಿಗೆ ಇವತ್ತು ಬಂದದ ಅಂತಂದರೆ ಇಲ್ಲಿ ತಾತ್ಪರ್ಯ ಏನಾಗುತ್ತೆ, ಸುಜಾನನು ಸಂಪೂರ್ಣವಾಗಿ ತನ್ನ ಅಧಿಕಾರವನ್ನು ಕಳೆದುಕೊಂಡಿದ್ದಾನೆ ಅಂತ ಅರ್ಥ. लड़के उसके सेवा सम्मान करते हैं, यह बात उसे भ्रमे में डाले हुई थी. सुजान ने मन में विचार किया, जो लड़के हैं वो लड़के क्या करते हैं, मुझको सम्मान या दे सकता है जिस तरह उनका भ्रमे है. ಸುಜಾನ ಏನಂತ ಅರ್ಥ ಮಾಡ್ಕೊಂಡಿದ್ದ ಅಂದ್ರೆ, ಮನೆಯಾಗಿರುವಂಥ ನನ್ನ ಮಕ್ಕಳೇನದಾರಲ್ಲ ಅವರೆಲ್ಲರ ಮಕ್ಕಳು ನನ್ನನ್ನು ಪ್ರೀತಿಯಿಂದ ಕಾಣ್ತಾ ಇದ್ದಾರೆ, ನನ್ನನ್ನು ಒಂದು ಸನ್ಮಾನ ಮಾಡ್ಕೊತಾ ಇದ್ದಾರೆ, ನನಗೆ ಒಂದು ಮಾನ ಮರ್ಯಾದೆ ಗೌರವ ಅನ್ನುವಂಥದ್ದು ಕೊಡ್ತಾ ಇದ್ದಾರೆ ಅಂತ ಏನು ಕಲ್ಪನೆ ಮಾಡ್ಕೊಂಡಿದ್ದ, ಆ ಒಂದು ಕಲ್ಪನೆ ಹೆಂಗಾಗಿತ್ತಿಲ್ಲಿ ಅಂತಂದರೆ ಸುಜಾನನ ಕೇವಲ ಭ್ರಮೆ ಅನ್ನುವಂಥದ್ದಾಗಿತ್ತು ಅಂತ. ನಾನು ಹೇಳಿದಾಗ ಏನದ, ಇವರೆಲ್ಲರ ಮಕ್ಕಳು ಏನಾದಾರಲ್ಲ ನನ್ನನ್ನು ಕಾಳಜಿ ಮಾಡ್ತಾರೆ, ನನಗೆ ಒಂದು ಪ್ರೀತಿಯನ್ನು ತೋರಿಸ್ತಾರೆ, ಗೌರವವನ್ನು ಕೊಡ್ತಾರೆ, ಈ ಮನೆಯಲ್ಲಿ ನನ್ನ ಕಿಮ್ಮತ್ತು ಅನ್ನುವಂಥದ್ದು ಆದ ಅಂತ ಏನು ಅರ್ಥ ಮಾಡ್ಕೊಂಡಿದ್ನಲ್ಲ, ಆ ಕಲ್ಪನೆ ಅನ್ನುವಂಥದ್ದು ಹೆಂಗದಪ್ಪ ಇಲ್ಲಿ ಅಂತಂದರೆ ಕೇವಲ ಕಲ್ಪನಾಲೋಕದಲ್ಲಿಯೇ ಇತ್ತು ವಿನಃ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯತೆ ಇರಲಿಲ್ಲ ಅಂತ. ಈ ನಿಟ್ಟಿನಲ್ಲಿ ಏನಾಗ್ತಿತ್ತು ಅಂತಂದರೆ ಆ ಮನೆಯಲ್ಲಿ ವಾತಾವರಣ ಬದಲಾಗಿಬಿಟ್ಟಿತ್ತು ಅನ್ನುವಂಥ ವಿಷಯ ಇವತ್ತು ಮಾತ್ರ ಅವನಿಗೆ ಗೊತ್ತಾಯಿತು. ಲड़के उसका सेवा सम्मान करते हैं, यह बात उसे भ्रमे में डाल हुई थी. लड़के उसके सामने चिल्लम नहीं पीते.
ಮೊದಲು ಏನಾಗ್ತಿತ್ತು ಅಂತಂದರೆ ಆ ಮಕ್ಕಳು ತಂದೆಯನ್ನು ನೋಡಿದ ತಕ್ಷಣ ಇಷ್ಟೊಂದು ಭಯಕ್ಕೂ ಆಗ್ತಿದ್ರು ಅವರು ಅಂತಂದರೆ ಒಂದು ಶಬ್ದನ ಮಾತಾಡ್ತಿರ್ಲಿಲ್ಲ ಸುಜಾನ್ನ ಮುಂದೆ ನಿಂತ್ಕೊಂಡು. ಅಥವಾ ಸುಜಾನ್ ಮುಂದೆ ಮಾತಾಡಬೇಕು ಅಂದರೆ ಈ ರೀತಿಯಾಗಿ ಎರಡೂ ಕೈಗಳನ್ನು ಕಟ್ಟಿ ತಲೆಯನ್ನು ಬಾಗಿಸಿ ಮಾತುಗಳನ್ನು ಹೇಳಬೇಕಾಗ್ತಿತ್ತು ತನ್ನ ತಂದೆಯ ಮುಂದೆ. ಬಟ್ ಇವತ್ತು ವಾತಾವರಣ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅವ್ರ ಮನ್ಯಾಗ ಅಂತಂದ್ರೆ, ತಂದೆ ಮುಂದೆ ನಿಂತ್ಕೊಂಡೇ ಬುಲ ಏನು ಮಾಡ್ಲಿಕ್ಕತ್ತಾನ ಅಂತಂದ್ರೆ ಚಿಲ್ಲಂ ಸೆತ್ತಾ ಇದ್ದಾನೆ. ಅಂದರೆ ಚಿಲುಮೆ ಅಂತ ಬರುತ್ತಲ್ಲ, ಆ ಚಿಲುಮೆ ಅನ್ನುವಂಥದ್ದು ಸ್ಮೋಕಿಂಗ್ ಮಾಡ್ತಾ ಇದ್ದಾನೆ. ತಂದೆ ಮುಂದೆ ನಿಂತು ಮಗನೇ ಸ್ಮೋಕಿಂಗ್ ಮಾಡ್ತಾನಪ್ಪ, ಸೇರ್ತಾನ ಅಂತಂದರೆ ಇವತ್ತು ತಂದೆಯ ಪರಿಸ್ಥಿತಿ ಮನೆಯಲ್ಲಿ ಯಾವ ಮಟ್ಟಕ್ಕೆ ಹೋಗಿ ಮುಟ್ಟಿದೆ ಅಂತ ನಾವಿಲ್ಲಿ ಕಲ್ಪಿಸ್ಕೊಳ್ಬೇಕಾಗತ್ತೆ, ವಿಚಾರ ಮಾಡಬೇಕಾಗತ್ತೆ. और खाट पर नहीं बैठते, क्या यह सब उसके ग्रह स्वामी होने का प्रमाण न था? ತನ್ನ ತಂದೆಗೆ ಆ ಕಾಟ ಅನ್ನುವಂಥದ್ದೇನಿತ್ತಲ್ಲ, ಅದು ಆ ಕಾಟದ ಮೇಲೆ, ಆ ಪಲಂಗದ ಮೇಲೆ ಯಾರು ಕೂತ್ಕೋಬೇಕಾಗಿತ್ತು ಅಂತಂದ್ರೆ ಆ ಸುಜಾನ್ ಭಗತ್ನೇ ಮಾತ್ರ ಕೂತ್ಕೋಬೇಕಾದ್ರ ಮೇಲೆ ಯಾರು ಕೂತ್ಕೊಳ್ಳೋಕೆ ಸಹಿತ ಪರ್ಮಿಷನ್ ಇರಲಿಲ್ಲ, ಅನುಮತಿ ಅನ್ನುವಂಥದ್ದು ಇರಲಿಲ್ಲ. ಇಷ್ಟೊಂದು ಅಧಿಕಾರ ಅನ್ನುವಂಥದ್ದು ಆ ಸುಜಾನನ ತನ್ನ ಮನೆಯಲ್ಲಿ ನಿರ್ವಹಿಸಿಕೊಂಡು ಬಂದಿದ್ದ. ಏಕೆಂದರೆ ಅವನ ಅಧಿಕಾರ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ನಡೀತಾ ಇತ್ತು. ಇವಾಗಲೂ ಹಾಗೆ ಅದ ಅಂತ ಅವ ಕಲ್ಪನೆ ಮಾಡಿಕೊಂಡಿದ್ದ, ಇದು ಭ್ರಮೆ ಮಾತ್ರ ಅಂತ. पर आज विषय यह ज्ञात हुआ कि यह केवल श्रद्धा थी, उसके स्वामित्व का प्रमाण नहीं. ಅದು ನಾನು ದುಡಿಯುವಂಥ ಸಂಪಾದನೆಗಾಗಿ ಮಾತ್ರ ಅದು ಶ್ರದ್ಧೆ ಅನ್ನುವಂಥದ್ದು ಇತ್ತು. ಆದರೆ ಇವತ್ತು ವಿಚಾರಿಸಿಕೊಂಡಾಗ ಅದು ಎಲ್ಲವೂ ಲ್ಯಾಪ್ಸ್, ಅದೆಲ್ಲವೂ ಸುಳ್ಳು, ಅದು ಕೇವಲ ಭ್ರಮೆ ಮಾತ್ರ. ಈ ಸ್ವಾಮಿತ್ವ, ಈ ಮಾಲೀಕತ್ವ ಅನ್ನುವಂಥದ್ದೇನದಲ್ಲ, ಅಧಿಕಾರತ್ವ ಅನ್ನುವಂಥದ್ದೇನದಲ್ಲ, ಈ ಅಧಿಕಾರ ಅನ್ನುವಂಥದ್ದು ಕೇವಲ ನಾನು ಸಂಪಾದನೆ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಅಂತ ಅವನಿಗೆ ಅವಾಗ ಗೊತ್ತಿರಲಿಲ್ಲ. ಮುಂದೂ ಹಿಂಗೆ ಇರ್ತದ ಅಂತ ಅರ್ಥ ಮಾಡ್ಕೊಂಡಿದ್ದ. ಇಲ್ಲ, ಮುಂದೆ ಹಂಗೆ ಬದಲಿರಲ್ಲ. ನಾವು ಹಣ ಗಳಿಸ್ತಿದ್ದೆವು, ನಾವು ದುಡಿತಿದ್ದೆವು ಅಂತಂದ್ರೆ ಮನೆಯಾಗಿರೋರು ಎಲ್ಲರೂ ನಾವು ಹೇಳ್ದಂಗೆ ಕೇಳ್ತಾರೆ ಅಷ್ಟೇ. ನಾವು ಅದನ್ನು ದುಡಿಯೋದು ಕಮ್ಮಿ ಮಾಡಿದೆವು, ಹಣ ಸಂಪಾದನೆ ಮಾಡೋದು ಕಮ್ಮಿ ಮಾಡಿದೆವು ಅಂತಂದ್ರೆ ಆ ಮನೆಯಾಗಿರ್ತಕ್ಕಂಥವ್ರು ಎಲ್ಲರೂ ಹೆಂಗೆ ಕಲ್ಪನೆ ಮಾಡ್ಕೊತಾರಪ್ಪ ಅಂತಂದ್ರೆ ಇದು ಮನೆ ಮುಂದಿನ ನಾಯಿ ಅನ್ನುವಂಥ ರೀತಿಯಲ್ಲಿ ಕಲ್ಪನೆ ಮಾಡ್ಕೊತಾರ ಅಂತ ಇಲ್ಲಿ ಅರ್ಥ ಆಗುತ್ತೆ. अब तक जिस घर में राज्य किया उसी घर में पराधीन बनाकर वह नहीं रह सकता. ಈ ಮನೆಯಾಗ ನಾನು ಒಬ್ಬ ರಾಜನ ರೀತಿಯಲ್ಲಿ ಇದ್ದೆ, ಇವತ್ತು ಏನಾಗಿದ್ದೀನಿ ಅಂತಂದರೆ ಪರಾಧೀನನಾಗಿದ್ದೀನಿ. ಇನ್ನೊಬ್ಬರು ಹೆಂಗೆ ಹೇಳ್ತಾರಲ್ಲ ಆ ರೀತಿಯಾಗಿ ಕೇಳ್ಕೊಂಡು ಇರೋದು ನನ್ನ ಕಡೆಯಿಂದ ಸಾಧ್ಯ ಇಲ್ಲ ಅಂತ. उसके श्रद्धा की चाहिए नहीं, सेवा की भूख नहीं, उसे ಅಧಿಕಾರ चाहिए. ಅವನಿಗೆ ಶ್ರದ್ಧೆ ಅನ್ನುವಂಥದ್ದು ಬೇಕಾಗಿಲ್ಲ, ಊಟಕ್ಕಂತ ಬೇಕಾಗಿಲ್ಲ. ಅವನಿಗೆ ಏನು ಬೇಕು ಅಂತಂದರೆ ಸುಜಾನನಿಗೆ ಅಧಿಕಾರ ಬೇಕಾಗಿತ್ತು. ಅವನಿಗೆ ಕೇವಲ ಏನು ಬೇಕಾಗಿತ್ತಲ್ಲಿ ಅಧಿಕಾರ ಬೇಕಾಗಿತ್ತು ಅಂತ. वह इस घर पर दूसरे का अधिकार नहीं देख सकता, मंदिर का पुजारी बनकर वह नहीं रह सकता. ಕೇವಲ ಆ ಮಂದಿರದ ಪೂಜಾರಿ, ಆ ಮನೆಯ ಒಬ್ಬ ಸೇವಕನಾಗಿ ನಾನು ಇರಲ್ಲ. ನಾನು ಇರಬೇಕು ಅಂದರೆ ಹಿಂಗಿರಬೇಕು ಅಂತಂದರೆ ಈ ಮನೆಯ ಮಾಲೀಕನಾಗಿ ಇರಬೇಕು ಅನ್ನುವಂಥ ಒಂದು ಕಲ್ಪನೆ ಮಾತ್ರ ಮಾಡ್ಕೊತಿದ್ದ ಅಷ್ಟೇ. ಈ ಮನೆಯಾಗ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅಂತಂದರೆ ನಾನು ಯಾವ ರೀತಿಯಾಗಿ ಹೇಳ್ತೀನಿ ಹಂಗನೇ ನಡಿಬೇಕು. ಅದನ್ನು ಬಿಟ್ಟು ವ್ಯತಿರಿಕ್ತವಾಗಿ ಏನಾದರೂ ಬದಲಾವಣೆ ಮಾಡ್ತೀವಿ ಇಲ್ಲಿ ಅಂತಂದರೆ ಆಗಲ್ಲ. ಮತ್ತೊಬ್ಬರು ಹೇಳ್ದಂಗೆ ಕೇಳ್ಕೊಂಡು ಈ ಮನೆಯಾಗ ನನಗೆ ಇರ್ಲಿಕ್ಕಾಗಲ್ಲ. ನಾನು ಮಂದಿರದಲ್ಲಿರುವಂಥ ಒಬ್ಬ ಪೂಜಾರಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಳಿದಂತೆ ನನಗೆ ನಡೆದುಕೊಳ್ಳಕ್ಕೆ ಆಗಲ್ಲ ಅನ್ನುವಂಥ ಒಂದು ತೀರ್ಮಾನಕ್ಕೆ ಯಾರು ಬಂದಿದ್ದರು ಅಂತಂದರೆ ಸುಜಾನ್ ಬಂದಿದ್ದ. ಇದರ ತಾತ್ಪರ್ಯ ಏನು ಅಂದರೆ ಆ ಮನೆಯ ಅಧಿಕಾರವನ್ನು ವಾಪಸ್ ತಾನು ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದು ವ್ಯವಸ್ಥೆಗೆ ಇಲ್ಲಿ ಸುಜಾನ್ ಬಂದಿದ್ದ ಅಂತ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. छात्रों, फिर से हम PUC सेकेंड ईयर का तृतीय भाषा हिंदी, यही सिलेबस में जो पहला लेसन है सुजान भगत, और सुजान भगत उपन्यास सम्राट प्रेमचंद ने लिखा है. इसके लिए सुजान भगत के इस लेसन के साथ सभी छात्रों को फिर से इस वीडियो के साथ स्वागत करता हूँ. लेकिन यहाँ पर जो पिछले अवधि में या बैक ही पीरियड में सुजान भगत और उनका जो पत्नी है वो पत्नी के बीच में बुलाकी, वो बुलाकी के बीच में
संभाषण चल रही थी। रात को जो खाना खाने के लिए बुलाकी ने सुजान के पास आ गया था, वही समय क्या विचार है वो विचारों के बारे में संक्षिप्त रूप में हम फिर से विचार करेंगे। वहाँ पर सुजान और बुलाकी के बीच में जो घर का वातावरण का बारे में यहाँ पर विचार कर रही है, लेकिन ये मकान बनाने के लिए और ये सभी व्यक्तियों को लालन पालन करने के लिए मैं बीत गए दिनों में बहुत ही कठिन परिश्रम के साथ उनका लालन पालन किया है और उसके साथ ये मकान भी बना है। रात दिन यही नहीं समझकर वो व्यक्ति परिश्रम के साथ उनके खेत में जो काम करता है, इसी तरह वो जो बताने के बाद बुलाकी ने कहती है, लेकिन हमारा बच्चे जो बड़े होने पर वो व्यक्ति ने काम करता है, वो व्यक्ति ने कठिन परिश्रम के साथ जो खेत में काम करता है, उनका का जो आज्ञा रहता है वो आज्ञा के अनुसार रहना ये आवश्यकता है। इस तरह जो बात करने के बाद यही सभी छोड़कर खाना खाने के लिए आइए, जिस तरह बुलाकी ने कहती है, फिर से वही समय सुजान ने क्या करता है, मैं क्या हूँ, ये द्वार का कुत्ता हूँ, लेकिन कुत्ता की किस तरह स्थानमान आपकी घर में दे सकता है, उसी तरह इस घर में मुझको क्या स्थानमान है, वो स्थानमान हमारा बेटा दे रही है कुत्ते की समान। जिस तरह सुजान मन में ही विचार करने के बाद कुत्ते के रूप से हमें तुम सब जने देख सकती है, जिस तरह उनका विचार वहाँ पर व्यक्त करता है। और यहाँ पर बात जो थी वह मैंने कह दी, अब अपने को जो चाहिए समझो। सुजान न उठे, बुलाकी हार कर चली गई। लेकिन बुलाकी कई तरफ से विनती की, लेकिन सुजान उनका बात न समझने की तैयार नहीं है। उसके समय क्या हो गया, बुलाकी ने इस जो विचारों को हार कर वापस घर में जा गई। घर में जाए, वहाँ पर घर में जाने के बाद आगे क्या हो सकता है वो विषय यहाँ पर भाग नंबर 4 है, वो 4 में क्या हो सकता है उसके बारे में हम फिर से विचार करेंगे।